ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಪಡ್ತಾ ಇದೆ. ಈಗ ಯೂಟರ್ನ್ ನೋಡಿದ್ದಾರೆ, ಕೇವಲ 2 ವರ್ಗದ ಮಾತ್ರ ಡಿಲೀಟ್ ಮಾಡ್ತೀವಿ, ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಐಟಿ ಮತ್ತು ಈ ಸರ್ಕಾರ ಯಾವುದೇ ಒಂದು ನಿರ್ಧಾರಗಳನ್ನು ಮಾಡಬೇಕಾದ್ರೆ ಪೂರ್ವ ಸಿದ್ಧತೆಗಳನ್ನು ಮಾಡದೆ ಈ ರೀತಿಯ ಒಂದು ನೆಗುಬಾಟ್ಲಿಗೆ ಈಡಾಗ್ತಾ ಇದೆ. ವಿರೋಧ ಪಕ್ಷಗಳಿಗೆ ಅಸ್ತ್ರ ಕೊಡ್ತಾ ಇದೆ. ಆದರೆ ಇವರು ಮಾಡ್ತಕ್ಕಂಥ ಪೂರ್ವ ಸಿದ್ಧತೆ ಇಲ್ಲದೆ ಇರ್ತಕ್ಕಂಥ ಇವರ ತೀರ್ಮಾನಗಳಿಂದ ವಿರೋಧ ಪಕ್ಷಗಳು ಮಾತನಾಡಿದ್ರೆ ವಿರೋಧ ಪಕ್ಷಗಳು ಇವರ ಏನು ದೊಡ್ಡ ಮಟ್ಟದ ಕೊಡುಗೆ ಇದೆಯಲ್ಲ ಅದನ್ನು ನೋಡಿ ಹೊಟ್ಟೆ ಕಿವುಚ್ಕೊಂಡು ಮಾತನಾಡ್ತಾರೆ ಅಂತಾರೆ. ಇವೇನು ಮಾಡೋದು? ಇವತ್ತು ಇವರೇ ಮಾಡ್ಕೊಳ್ಳೋ ತಪ್ಪುಗಳೆಲ್ಲ ಇಲ್ಲ. ನಾವೇನು ಪಡಿತರ ಚೀಟಿ ಕಡಿಮೆ ಮಾಡಿ ಅಂತ ಹೇಳಿದ್ವಾ? ನಾವೇನು ಹೇಳಲಿಲ್ಲ. ಇವರೇ ತೀರ್ಮಾನ ತಗೊಂಡ್ರು. ಕಳೆದ 15 ದಿವಸದಿಂದ ನಡೀತಾ ಇದೆ. ಹೋಗಲಿ, ಪಡಿತರ ಚೀಟಿ ಆಯಿತು, ಅವರೇ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರು ಸರ್ಕಾರಿ ನೌಕರಿ ಕೂಡ ಕಾಯ್ತದೇನು ರೀ ಅಂತ ಅಂದ್ರಲ್ವೇ. ಇವತ್ತು ನೀವು ಇಂಟ್ರೂ ಮಾಡ್ತಾ ಇದ್ದೀರಲ್ಲ, ಅಲ್ಲೆಲ್ಲ ಬೀದಿ ಬದಿ ವ್ಯಾಪಾರಿ, ಹೂ ಕಟ್ಟೋರು, ಹಣ್ಣು ಮಾರಾಟ ಮಾಡೋರು, ಕೂಲಿ ಕೆಲಸಕ್ಕೆ ಹೋಗೋರು, ಇವರ BPL ಕಾರ್ಡ್ನೇ ಇವತ್ತು ರದ್ದು ಮಾಡಿ ಅಕ್ಕಿ ಕೊಡದೆ ಕಳೆದ 2 ತಿಂಗಳಿಂದ ಯಾವ ಕಳ್ಳಾಟ ಆಡ್ತಾ ಇದ್ದೀರಿ? ಇದಕ್ಕೆ ನಾವು ಕಾರಣವಾ? ಇದನ್ನು ವಿರೋಧ ಪಕ್ಷದಲ್ಲಿ ಚರ್ಚೆ ಮಾಡಬಾರ್ದ ನಾವು? ಇದು ಚರ್ಚೆ ಮಾಡಿದ್ರೆ ನಾವು ವಿರೋಧ ಪಕ್ಷಗಳು ರಾಜಕೀಯ ಮಾಡ್ತೀವಿ ಅಂತ ಹೇಳ್ತೀರಿ. ನೀವು ಮಾಡ್ತೀರಾ ರಾಜಕೀಯ ಏನು? ನಿನ್ನೆಂದ ಈಗ ಕೇಂದ್ರ ಸರ್ಕಾರದ ಮಾನದಂಡದ ಮೇಲೆ ಎಲ್ಲ ಕಡಿತ ಆಗಿದೆ ಅಂತ. ಅದೇ ಈಗ ಕೇಂದ್ರ ಸರ್ಕಾರದ ಈಗ ಆಹಾರ ಸಚಿವರು ಏನು ಹೇಳಿದ್ದಾರೆ? ಪ್ರಹ್ಲಾದ್ ಜೋಶಿ ಅವರು. ಹೌದು, ಮಾನದಂಡ ಇವತ್ತು ಕೇಂದ್ರ ಸರ್ಕಾರ ಏನಿದೆ ಮಾಡಿ, ಅವರೇ ಹೇಳ್ಕೊಂಡಿದ್ದಾರಲ್ಲ. ಇದನ್ನು ನೀವಿಲ್ಲಿ ಯಾರು ಹಸುವಿನಿಂದ ಇರ್ತಕ್ಕಂಥವ್ರಿದ್ದಾರೆ ಆ ವರ್ಗದ ಜನರ ಅಕ್ಕಿನ ಕಿತ್ಕೊತಾ ಇದ್ದೀರಲ್ಲ. ಹೇಳಿದ್ದೀರಿ ಯಾರು ಕೊಟ್ಟವರು ಅಕ್ಕಿ ಕೊಟ್ಟಿದ್ದು? ಬಡವರ ಪರವಾಗಿ ಯಾರು ಕೆಲಸ ಮಾಡಿದ್ದು? ಮನಮೋಹನ್ ಸಿಂಗ್ ಕೊಟ್ಟಿದ್ದು ಅಕ್ಕಿ ಅಂತ ಹೇಳ್ತೀರಿ. 1995ನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಕಡಿಮೆ ದರದಲ್ಲಿ ಅಕ್ಕಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಮೊದಲು ಈ ದೇಶದಲ್ಲಿ ದೇವೇಗೌಡರು. ಅದನ್ನು ನೆನೆಸ್ಕೊಳ್ಳೋ ಒಂದು ಔದಾರ್ಯ ತೋರಿಸಿ, ನೆನೆಸ್ಕೊಳ್ತಕ್ಕಂಥ ಒಂದು ಕಿಂಚಿತ್ ಔದಾರ್ಯ ಇರಲಿ ನಿಮ್ಮಲ್ಲಿ.